ನನಗೆ ಎಲ್ಲ ನೆನಪಾಗ್ತಾ ಇದೆ ವೃಂದ. ನೀನೆ ನನ್ಗಾವತ್ತು ಮೋಸ ಮಾಡಿದೆ ಅಲ್ವಾ? ನಿನ್ನ ಕಾರಣದಿಂದಲೇ ನನ್ನ ಮೃತ್ಯು ಆಗಿದ್ದು. ಇಲ್ಲ, ನನ್ನಿಂದಲ್ಲ. ಅಂದು ವಂಚಕ ವಿಷ್ಣುವೇ ನನಗೆ ಮೋಸ ಮಾಡಿದ್ದು. ಆತ ನಿಮ್ಮ ರೂಪ ಧಾರಣೆ ಮಾಡಿ ನನ್ನ ಎದುರು ಬಂದಿದ್ದ. ಸ್ವಾಮಿ, ನಿಮ್ಮನ್ನು ಪರಾಜಿತಗೊಳಿಸಲು ವಿಷ್ಣು ಮಾಡಿದ ವಂಚನೆ, ಅದರಲ್ಲಿ ನನ್ನ ತಪ್ಪೇನೂ ಇಲ್ಲ. ಸ್ವಾಮಿ, ನನ್ನನ್ನು ನಿಮ್ಮ ಪತ್ನಿಯ ರೂಪದಲ್ಲಿ ಸ್ವೀಕಾರ ಮಾಡಿ ಸ್ವಾಮಿ. ಆ ವಂಚಕ ವಿಷ್ಣು ಯಾವಾಗ್ಲೂ ಹೀಗೆ ಮಾಡ್ತಾ ಬಂದಿದ್ದು. ವೃಂದ, ನೀನ್ ಯಾವಾಗ್ಲೂ ನನ್ನ ಪತ್ನಿನೇ. ಹಾ, ನೀನೇ ಆಗಿರ್ತೀಯ. ಸ್ವಾಮಿ, ಈ ಚೂಡಾಮಣಿ ನನಗೆ ತೊಡಿಸಿ ಧರ್ಮ ರೂಪದಿಂದ ನಿಮ್ಮ ಪತ್ನಿಯನ್ನು ಸ್ವೀಕರಿಸಿ. ಏನಾಯಿತು ಸ್ವಾಮಿ, ನೀವು ಸುಮ್ಮನಾಗಿದ್ದೇಕೆ? ವೃಂದ, ಈ ಚೂಡಾಮಣಿ ನಾನೇ ಸ್ವತಃ ತೆಗೆಯಕ್ಕಾಗಲ್ಲ. ತಿಳಿದಿದೆ ಸ್ವಾಮಿ, ಈ ಚೂಡಾಮಣಿ ನಾನೇ ನಿಮಗೆ ತೊಡಿಸಿದ್ದು. ಅದನ್ನೀಗ ನಾನೇ ನಿಮ್ಮ ಹಣೆಯಿಂದ ತೆಗೆಯಬಹುದು. ಕೃಷ್ಣ, ಕೃಷ್ಣ, ಇಂದು ನಾನು ಈ ಅಧರ್ಮಿ ರಾಕ್ಷಸನನ್ನು ನನ್ನ ಪವಿತ್ರತೆಯಿಂದ ಮುಕ್ತಗೊಳಿಸಿದೆ. ಇನ್ನು ನನ್ನ ಪತಿವ್ರತ ಧರ್ಮದ ಶಕ್ತಿ ಇವನ ಯಾವ ರಕ್ಷೆಯನ್ನೂ ಮಾಡಲಾಗದು. ಈಗ ಇವನ ಪಾಪಕ್ಕೆ ಶಿಕ್ಷೆ ನೀಡು ಕೃಷ್ಣ. ಹೋಗು, ಹೋಗಿ ಇವನ ವಧೆ ಮಾಡು. ವೃಂದ, ಇದೇನು ಹೇಳ್ತಾ ಇದೆಯಾ ನೀನು? ನಾನು ಹೇಳಿದ್ದು ಸ್ತ್ರೀಯ ಮೇಲೆ ಅತ್ಯಾಚಾರ ಮಾಡುವ ಪುರುಷನಿಗೆ ಹೇಳಬೇಕಾದ್ದೆ. ನೀನು ಸ್ತ್ರೀಯರ ಅಪಹರಣ ಮಾಡಿದೆ, ಅವರನ್ನು ಅತ್ಯಾಚಾರ ಮಾಡಿದೆ, ಅವರಿಗೆ ದುಃಖ ನೀಡಿದೆ. ಮತ್ತೆ ಈಗ ಅವರ ಇಚ್ಛೆಯ ವಿರುದ್ಧ ಅವರನ್ನು ವಿವಾಹವಾಗಲು ಹೊರಟೆಯ. ಮತ್ತೆ ಇನ್ನೂ ಬಯಸುವೆಯ ನಿನ್ನ ರಕ್ಷಿಸಲು? ಇಲ್ಲ ಶಂಖಚೂಡ, ನಿನಗೆ ಬದುಕುವ ಯಾವ ಅಧಿಕಾರವೂ ಇಲ್ಲ. ಪತ್ನಿಯಾಗಿದ್ದು ಪತಿಯ ಸಾವಿನ ಆಸೆಯೇ ನಿನಗೆ ಬದುಕುವ ಯಾವ ಅಧಿಕಾರವೂ ಇಲ್ಲ ವೃಂದ. ಅಣ್ಣ, ಇದೇ ಸಮಯ. ಅಂತ್ಯ ಮಾಡ್ಬಿಡು ಈ ರಾಕ್ಷಸನ್ನ. ಸತ್ತ ರಾಕ್ಷಸರ ಸಂಖ್ಯೆಗೆ ಇನ್ನೂ ಒಂದು ರಾಕ್ಷಸನ ಹೆಸರನ್ನ ಸೇರಿಸ್ಬಿಡು. ಕೃಷ್ಣ, ಸ್ತ್ರೀಯ ಮೇಲೆ ಅತ್ಯಾಚಾರ ಮಾಡಿರೋ ಈ ಅತ್ಯಾಚಾರಿನ ಇವತ್ ನಾನ್ ಜೀವಂತ ಉಳಿಸೋದಿಲ್ಲ. ನೀವ್ಯಾರು ಇಂದು ಜೀವಂತವಾಗಿ ಉಳಿಯೋದಿಲ್ಲ. ಎಂತ ಶಿಕ್ಷೆ ಕೊಡ್ಬೇಕಂದ್ರೆ ಈ ಜಗತ್ತಲ್ಲಿ ಇನ್ಯಾವ ಮನುಷ್ಯನು ಪುನಃ ಸ್ತ್ರೀ ಮೇಲೆ ಅತ್ಯಾಚಾರ ಮಾಡಲೇಬಾರ್ದು.
ಹೇ ತಪೋಬಲ, ಹೇ ವಿಷ್ಣು ಭಕ್ತ, ಋಷಿಗಳ ಪವಿತ್ರ ತಪೋಬಲ, ಇಷ್ಟೊಂದು ಶಾಂತ ರೇಖೆ ನೋಡಿ. ಇಲ್ಲಿ ಯಜ್ಞ ಸ್ಥಳವಿದೆ, ಹವನವೂ ಇದೆ ಮತ್ತು ಭಗವಂತ ಕಂಸ ಸ್ವತಃ ಹವನ ಮಾಡುತ್ತಿದ್ದಾನೆ. ಕರೆಯಿರಿ, ಕೂಗಿರಿ ನಿಮ್ಮ ನಾರಾಯಣನನ್ನು, ಮಹಿಮೆ ಹಾಡಿ ನೀವೆಲ್ಲ ಅವನ ಗುಣಗಾನ ಮಾಡಿ, ಮಂತ್ರೋಚ್ಚಾರ ಮಾಡಿ, ಆರಂಭ ಮಾಡಿ. ಆರಂಭಿಸಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. 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 ಇನ್ನೂ ಪ್ರೀತಿಯಿಂದ, ಇನ್ನೂ ಭಕ್ತಿಯಿಂದ ಹೇಗಿರಬೇಕೆಂದರೆ ನನ್ನಿಂದ ಕಣ್ಣ ಮುಚ್ಚಾಲೆ ಆಡುವಾತ ನೇರ ಇಲ್ಲೇ ಬರಬೇಕು. ಕರೆಯಿರಿ, ಕೂಗಿರಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಚಕ್ರಧಾರಿ, ನಿನ್ನ ವಚನ ನಿಭಾಯಿಸುವ ಸಮಯ ಬಂದಾಗಿದೆ. ಬಾ ಇಲ್ಲಿ, ಅಥವಾ ಕಳಿಸುವ ನಿನ್ನ ಅಂಶವನ್ನು. ಆಗ ಅವನ ದರ್ಶನ ಪಡೆದು ಇವರೆಲ್ಲ ಧನ್ಯರಾಗಲಿ ಮತ್ತು ನಾನು ಅವನನ್ನು ಕೊಂದು ಬಾ ಬಾ. ಶಂಖಚೂಡ, ನೀನು ಒಬ್ಬ ಸ್ತ್ರೀಯ ಪತಿವ್ರತ ಶಕ್ತಿಯ ಕಾರಣದಿಂದ ಬಲಶಾಲಿಯಾಗಿದ್ದೆ. ಒಬ್ಬ ಸ್ತ್ರೀಯಿಂದಲೇ ಶಕ್ತಿ ಪಡೆದು ಬೇರೊಂದು ಸ್ತ್ರೀ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ಯಾ. ಇವತ್ ನಾನ್ ನಿನಗ್ ತೋರಿಸ್ತೀನಿ ನೋಡು ಈ ಬಲರಾಮನ ಬಲ. ಯಾ! 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 ಅಣ್ಣ, ಈ ಶಂಖಚೂಡ ತನ್ನ ಬಲಗೈಯಿಂದಾನೇ ಕೋಪಿಕೆಯರನ್ನ ಮುಟ್ಟಿತ್ತು. ಸಿಗದಾಕ್ಬಿಡು ಇವನ್ ಬಲಗೈಯನ್ನ. ಬೇಡ ಬೇಡ ಬಲರಾಮ. ಯಾ! 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 ಅಣ್ಣ, ಇವತ್ ನಿನ್ ಎದುರಿಗೆ ಒಬ್ಬ ರಾಕ್ಷಸ ಅಷ್ಟೇ ಅಲ್ಲ, ಬದಲಿಗೆ ಇವನು ಸ್ತ್ರೀಯರ ಅಪರಾಧಿನು. ಇವನಿಗೆ ಕೊಡೋ ಶಿಕ್ಷೆ ನೋಡಿದ್ರೆ ಈ ಜಗತ್ ಯಾವಾಗ್ಲೂ ಈ ಶಿಕ್ಷೆನ ನೆನ್ಪಿಟ್ಕೋಬೇಕು. ಯಾ! ಯಾ! ನಾರಾಯಣ ನಾರಾಯಣ. ಪ್ರಭು, ಕೊನೆಗೂ ಈ ಪಾಪಿ ಶಂಖಚೂಡನಿಗೆ ಅವನ ಪಾಪ ಕರ್ಮಗಳಿಗೆ ಶಿಕ್ಷೆ ದೊರೆಯಿತಲ್ಲ. ಪರಮಾವತಾರಿ ಶ್ರೀಕೃಷ್ಣನು ಈ ಜಗತ್ತಿನಿಂದ ಒಂದು ಅತ್ಯಂತ ದೊಡ್ಡ ಸಮಸ್ಯೆಗೆ ಸದಾ ಕಾಲಕ್ಕೂ ಅಂತ್ಯ ನೀಡಿದ ಪ್ರಭು. ನಿಮ್ಮ ಲೀಲೆ ಅಪಾರವಾದದ್ದು ಪ್ರಭು. ಈ ನಾರದ ಮುನಿಯಿಂದ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು. ದೇವರ್ಷಿ, ಶಂಖಚೂಡ ಕೇವಲ ಅಸುರ ಮಾತ್ರನಲ್ಲ, ಅದೊಂದು ಪ್ರವೃತ್ತಿಯಷ್ಟೇ. ಮನುಷ್ಯ ಸಮಾಜದ ಒಂದು ಕಲುಷಿತ ವಿಚಾರ, ಸ್ತ್ರೀಯರ ಮೇಲೆ ಭೇದ ಭಾವ, ಅವರ ಶೋಷಣೆ ಮತ್ತು ಅವರನ್ನು ಅತ್ಯಾಚಾರ ಮಾಡುವಂತ ಒಂದು ಭೀಕರ ಸ್ವಭಾವ, ಅದರ ಅಂತ್ಯ ಹೀಗೆ ಒಬ್ಬ ಅಸುರ ಅಥವಾ ಒಬ್ಬ ವ್ಯಕ್ತಿಯ ಅಂತ್ಯದಿಂದ ಮಾತ್ರ ಆಗುವುದಿಲ್ಲ. ಕ್ಷಮೆ ಇರಲಿ ಪ್ರಭು.
ನನಗೆ ಅರ್ಥವಾಗುತ್ತಿಲ್ಲ. ದೇವರ್ಷಿ, ಈ ಜಗತ್ತಿನಲ್ಲಿ ಪುರುಷರು ತಮ್ಮ ಅಧಿಪತ್ಯ ಸ್ಥಾಪನೆ ಮಾಡುವುದಕ್ಕೆ ಎಂದಿಗೂ ಸ್ತ್ರೀಯರ ಮೇಲೆ ಅನಾಚಾರ ಮಾಡಿದರು. ಆದರೆ ಅವರು ಮರೆತಿದ್ದು, ಈ ಸ್ತ್ರೀ ಇಲ್ಲದೆ ಯಾರಿಗೂ ಜಗತ್ತಿನ ರಚನೆ ಮಾಡಲಾಗದು ಮತ್ತು ಪುರುಷನನ್ನು ಜಗತ್ತಿನಲ್ಲಿ ಧರ್ಮ, ಮಮತೆ ಮತ್ತು ನ್ಯಾಯ ಸ್ಥಾಪನೆ ಮಾಡುವುದಕ್ಕೆ ಸರ್ವಪ್ರಥಮ ಸ್ತ್ರೀಯರಿಗೆ ಸುರಕ್ಷೆ ಮತ್ತು ಅವರ ಅಧಿಕಾರ ನೀಡಬೇಕಿದೆ. ಕೃಷ್ಣನು ಶಂಖಚೂಡನ ಅಂತ್ಯ ಮಾಡಿ ಜಗತ್ತಿಗೆ ಈ ಸಂದೇಶ ನೀಡಿದ. ಯಾವುದೇ ಲೋಕ ಮತ್ತು ಸಮಯದಲ್ಲಿ ಸ್ತ್ರೀಯರ ಅಪಮಾನ ಮಾಡುವಾತ ನನ್ನ ಪರಮ ಶತ್ರುವಾಗುತ್ತಾನೆ ಮತ್ತು ಆತನು ಅದೆಷ್ಟೇ ಶಕ್ತಿಶಾಲಿಯಾಗಿರಲಿ ಆತನಿಗೆ ಶಿಕ್ಷೆ ಅವಶ್ಯ ನೀಡುವೆ. ನಾನು ತಿಳಿದುಕೊಂಡೆ ಪ್ರಭು, ನಾನು ತಿಳಿದುಕೊಂಡೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಅರ್ಥಾತ್ ಎಲ್ಲಿ ನಾರಿಯ ಪೂಜೆ ನಡೆಯುವುದೋ, ಎಲ್ಲಿ ನಾರಿಗೆ ಗೌರವ ದೊರೆಯುವುದೋ ಅಲ್ಲೇ ನನ್ನ ನಾರಾಯಣನ ವಾಸವಿದೆ ಪ್ರಭು. ನಾರಾಯಣ ನಾರಾಯಣ. ಇವತ್ತು ನಿನ್ನಿಂದಾನೇ ನಾವೆಲ್ಲ ಕ್ಷೇಮವಾಗಿದ್ದೀವಿ ಕೃಷ್ಣ. ಹೌದು ಕೃಷ್ಣ, ಅದಕ್ಕಾಗಿ ನಾವ್ ಯಾವಾಗ್ಲೂ ನಿನ್ಗೆ ಆಭಾರಿಯಾಗಿರ್ತೀವಿ. ಹೌದು ಕೃಷ್ಣ. ಗೋಪಿಯರೇ, ನಾನೀಗ ಮಾಡಿದ್ದು ನನ್ನ ಕರ್ತವ್ಯ ಮಾತ್ರ. ನಿಮ್ಗೆ ಧನ್ಯವಾದ ಹೇಳಲೇಬೇಕಂದ್ರೆ ಈ ದೇವಿ ವೃಂದಾಗ್ ಹೇಳಿ, ಯಾಕಂದ್ರೆ ಅವರಿಂದಾನೇ ನಿಮ್ ಜೀವನ ಕಾಪಾಡಕ್ಕಾಯ್ತು. ಈಗ ದೇವಿ ವೃಂದಾನೇ ನಮ್ಗೆ ತೋರ್ಸ್ಕೊಟ್ಟಿದ್ದೇನಂದ್ರೆ, ಒಬ್ಬ ಸ್ತ್ರೀಯ ಪರವಾಗಿ ನಿಂತ್ಕೊಂಡ್ರೆ ಆಗ ಜಗತ್ತು ಯಾವಾಗ್ಲೂ ಅವಳ ಅಸ್ತಿತ್ವಕ್ಕೆ ಹಾನಿ ಮಾಡಕ್ಕಾಗಲ್ಲ. ಹಾಗೆ ಅಮ್ಮನೂ ಹೇಳ್ತಾಳೆ, ಒಗ್ಗಟ್ಟಲ್ಲಿ ಬಲ ಇರುತ್ತೆ. ಅದಕ್ಕೆ ಎಲ್ಲ ಸ್ತ್ರೀಯರು ಅವ್ರ ಮೇಲೆ ನಡೆಯುವಂತ ಅಧರ್ಮನ ಒಗ್ಗಟ್ಟಾಗಿ ಎದುರಿಸೋಕೆ ಸಿದ್ಧರಾಗ್ಬೇಕು. ಆಗ ಶಂಖಚೂಡನಂತ ವ್ಯಕ್ತಿನೂ ಅವರಿಂದ ಭಯ ಪಡ್ತಾನೆ. ಕೃಷ್ಣ, ನೀನ್ ನಿಜ ಹೇಳ್ದೆ. ಕೃಷ್ಣ, ನನ್ನ ಕಾರ್ಯ ಸಂಪನ್ನವಾಯಿತು. ಈಗ ನನಗೆ ಅನುಮತಿ ನೀಡು. ದೇವಿ ವೃಂದ, ನೀವು ನಿಮ್ಮ ನಿಷ್ಕಾಮ ಕರ್ಮ ಪೂರ್ತಿ ಮಾಡಿದ್ದೀರಾ. ಆದ್ರೆ ದೇವಿ ವೃಂದ, ಇಲ್ಲಿವರೆಗೂ ನಿಮ್ಗೆ ನಿಮ್ ಕರ್ಮಕ್ಕೆ ಫಲ ಸಿಗ್ಲೇ ಇಲ್ಲ. ಮತ್ತೆ ಎಲ್ಲಿವರೆಗೂ ನಿಮ್ಗೆ ನಿಮ್ ಕರ್ಮಕ್ಕೆ ಫಲ ಸಿಗೋದಿಲ್ವೋ ಅಲ್ಲಿವರೆಗೂ ನೀವು ವೃಂದಾವನದಲ್ಲೇ ಇರಬೇಕು. ನನಗೆ ತಿಳಿಯಲಿಲ್ಲ ಕೃಷ್ಣ. ನೀವಿಷ್ಟೇ ತಿಳ್ಕೊಂಡಿರಿ. ನನ್ಗೆ ನಿಮ್ಮ ಹತ್ರ ಒಂದ್ ಕೆಲ್ಸ ಇದೆ. ನೀವು ವೃಂದಾವನದಲ್ಲಿ ನನ್ ಪ್ರತೀಕ್ಷೆ ಮಾಡ್ತೀರಿ. ಅಲ್ಲಿವರೆಗೂ ನಾನು ಗೋಪಿಯರ್ನ ಅವ್ರ ಮನೆಗ್ ಬಿಟ್ಟು ಬರ್ತೀನಿ. ಆಮೇಲೆ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗೋ ಹಾಗಿಲ್ಲ. ತಮ್ಮ ಇಚ್ಛೆ ಪ್ರಭು. ಗೊಲ್ಲ, ಅವ್ರು ಹೊರಟೋದ್ರು. ಅವ್ರ ಕಡೆ ಏನ್ ನೋಡ್ತಿದ್ಯಾ? ಆ ಕಡೆ ನೋಡು. ಈಗ ನಾವು ಎಲ್ಲೋಗ್ಬೇಕಂದ್ರೆ ಮನೆಗೆ ಹೋಗ್ಬೇಕು. ಆಮೇಲೆ ಹೇಳ್ಬೇಡ ನಿನ್ ಕಾರಣದಿಂದ ಮನೆಗೆ ಹೋಗೋಕ್ ತಡ ಆಯ್ತು ಅಂತ. ಕೃಷ್ಣ, ರಾಧೆ ಸತ್ಯ ಹೇಳ್ತಾ ಇದ್ದಾಳೆ. ಈಗ ನಾವು ಇಲ್ಲಿಂದ ಹೊರಡ್ಬೇಕು. ಎಲ್ಲಾ ಜನರು ನಾವು ಬರೋದನ್ನೇ ಕಾಯ್ತಾ ಇರ್ತಾರೆ. ನಡೀರಿ. ನಡಿ ಅಣ್ಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನನ್ಗನ್ನಿಸ್ತಿದೆ ಯಾರೋ ನನ್ನ ಕರೀತಾ ಇರ್ಬೋದು. ನಾನೀಗ ಅವ್ರ ಹತ್ರ ಹೋಗ್ಲೇಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇನ್ನು ಪ್ರೇಮದಿಂದ ಕೂಗಿರಿ, ಓಂ ನಮೋ ಭಗವತೆ ಕರೆಯುತ್ತಿರಿ. ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇಷ್ಟೊಂದು ಭಕ್ತಿನೇ ಈ ಧ್ವನಿಲಿ. ನನ್ಗನ್ಸ್ತಾ ಇದೆ ನನ್ನ ಯುಗ ಯುಗದಿಂದ ಕರೀತಾ ಇರೋ ಹಾಗೆ. ನಾನೀಗ ಅವ್ರ ಹತ್ರ ಹೋಗ್ಲೇಬೇಕು. ಭಗವತೆ ವಾಸುದೇವಾಯ ನಮಃ. ನಾರಾಯಣ ನಾರಾಯಣ. ಇದೇನು ಅನರ್ಥ ಘಟಿಸುತ್ತಲಿದೆ ಪ್ರಭು? ಹಾ ಪ್ರಭು, ಕೃಷ್ಣನೇ ಕಂಸನ ಬಳಿ ಹೋಗುತ್ತಿದ್ದಾನೆ. ಇದನ್ನು ತಡೆಯಿರಿ ಪ್ರಭು, ಅನ್ಯಥಾ ಕಂಸ ಅವನ ಯೋಜನೆಯಲ್ಲಿ ಸಫಲನಾಗುತ್ತಾನೆ ಮತ್ತವನು ನಿಯತಿಯನ್ನು ಪರಿವರ್ತಿಸುತ್ತಾನೆ. ದೇವಿ, ಈಗ ಅದೇನೇ ಆದರೂ ಕೃಷ್ಣ ಋಷಿಗಳ ಬಳಿ ಹೋಗಲೇಬೇಕು.
ಏಕೆಂದರೆ ಅವರ ತಪೋಬಲಕ್ಕೆ ಸ್ವತಃ ನಾನೇ ಈ ವರದಾನ ನೀಡಿದ್ದು. ಯಾವಾಗಲೇ ಅವರು ನನ್ನ ಕರೆದರೂ ಆಗ ನನ್ನ ಪರಮಾವತಾರ ಶ್ರೀ ಕೃಷ್ಣ ಅವರಿಗೆ ದರ್ಶನ ನೀಡಲೇಬೇಕು. ಮತ್ತು ಕೃಷ್ಣ ಅದಕ್ಕೆಂದೇ ಅವರಿಗೆ ದರ್ಶನ ಕೊಡಲು ಹೊರಟಿದ್ದು ದೇವಿ. ಕೃಷ್ಣ ಕೃಷ್ಣ ಇದ್ದಕ್ಕಿದ್ದಂತೆ ಕೃಷ್ಣ ಎಲ್ಲೋದ? ಅಣ್ಣ ನೀನ್ ಎಲ್ಲಿ ನೋಡ್ತಿರು? ನಾನು ಹೊರಗಡೆ ಹೋಗಿ ಆ ಗೊಲ್ಲ ನೋಡುತ್ತೀನಿ. ಕೃಷ್ಣ ನೀನ್ ಎಲ್ಲಿದ್ಯಾ ಕೃಷ್ಣ? ಕೃಷ್ಣ ಇಲ್ಲೆಲ್ಲಾದ್ರೂ ಇದ್ದಿದ್ರೆ ಅವನ್ ಖಂಡಿತ ಉತ್ತರ ಕೊಡ್ತಿದ್ದ. ಇಷ್ಟು ಬೇಗ ಅವನ್ ಎಲ್ಲಿಗೆ ಹೋಗಿರ್ತಾನೆ? ರಾಧೆ ನೀನ್ ಇಲ್ಲೇ ಇದ್ಯಾ? ಕೃಷ್ಣ ಏನಾದ್ರೂ ಸಿಕ್ಕದ್ನಾ? ಅಣ್ಣ ನಾನು ರಾಧೆ. ನಮ್ಮ ಅಪ್ಪನ ಹತ್ರ 1,00,000 ಹಸುಗಳಿವೆ. ನನ್ನೇ ಎಲ್ಲ ಹುಡುಕ್ತಾರೆ. ಮತ್ತೆ ಈಗ ನಾನು ಆ ಗೊಲ್ಲನ್ ಯಾಕೆ ಹುಡುಕ್ಲಿ? ರಾಧೆ ಇದೇನ್ ಹೇಳ್ತಾ ಇದ್ಯಾ ನೀನು? ಹೇಗಾದ್ರೂ ಕೃಷ್ಣನ್ನ ಹುಡುಕ್ಲೇಬೇಕು. ಅವ್ನ್ ಯಾವ್ದಾದ್ರೂ ಅಪಾಯದಲ್ಲಿ ಸಿಗಾಕೊಂಡಿದ್ರೆ? ಅಣ್ಣ ಆ ಗೊಲ್ಲನೇ ಒಂದ್ ದೊಡ್ಡ ಸಮಸ್ಯೆ. ಅವನಿಗೆ ಯಾವ ಸಮಸ್ಯೆಯಲ್ಲಿರ್ತಾನೆ? ನನ್ಗನ್ಸತ್ತೆ ಅವನೀಗ ನಮ್ಗೆ ಆಟ ಆಡ್ಸಕ್ ಬೇಕಂತಾನೆ ಮಾಡ್ತಿರೋದು. ನಾವ್ ಮನೆಗೆ ಹೋಗೋಣ, ಅವ್ನ್ ತಾನಾಗೆ ಬಂದ್ಬಿಡ್ತಾನೆ. ಆದ್ರೆ ರಾಧೆ ನಾವ್ ಕೃಷ್ಣ ಇಲ್ದೆ ಮನೆಗೆ ಹೋದ್ರೆ ಅಲ್ಲಿ ಯಶೋದೆ ಚಿಕ್ಕಮ್ಮಂಗ್ ಏನ್ ಹೇಳೋದು? ನಿಮ್ ಮಾತಂತೂ ನಿಜಾನೇ ಅಣ್ಣ. ಮತ್ತೀಗ ಗೊಲ್ಲಂಗ್ ಏನಾದ್ರೂ ನಿಜವಾಗ್ಲೂ ಅಪಾಯ ಆಗ್ಬಿಟ್ಟಿದ್ರೆ ಅವ್ನ್ ನಾವೆಲ್ಲ ಇಲ್ದೆ ಆ ಅಪಾಯದಿಂದ ಹೊರ್ಗಡೆನೂ ಬರೋದಿಲ್ಲ. ನಾನು ಅದನ್ನೇ ಹೇಳಿದ್ದು. ಈಗ ನಾವು ಆ ಗೊಲ್ಲನ್ನ ಹುಡುಕ್ಲೇಬೇಕು ಅಣ್ಣ. ಹೋಗೋಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ಧ್ವನಿ ಕೇಳ್ತಾ ಇದ್ರೆ ನಂಗೆ ಅನ್ಸ್ತಿದೆ ಇದು ನಮ್ಮ ಅಂತರಾತ್ಮದ ಧ್ವನಿನೇ. ಆ ತಪೋಬಲದ ಶಕ್ತಿನ ಆ ಕಂಸ ನಮ್ ಒಳಗಿಂದ ತಗೊಂಡ್ ಹೋಗಿದ್ದಾನೆ. ಅಂದ್ರೆ ಕೃಷ್ಣ 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 ಎಂಥ ದಡ್ರು ನಾವು. ನಮ್ ಪ್ರಭುನ ನಾವೇ ಗುರ್ತಿಸ್ಲಿಲ್ವಲ್ಲ. ಚಿತ್ರಾಂಗದೆ, ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ? ನಿಮ್ಗೆ ಇನ್ನೂ ಅರ್ಥ ಆಗ್ಲಿಲ್ವಾ? ಏನ್ ಅರ್ಥ ಮಾಡ್ಕೋಬೇಕಿತ್ತು? ಅಂದ್ರೆ ಕೃಷ್ಣನೇ ನಮ್ಮ ಪ್ರಭು, ನಮ್ಮ ನಾರಾಯಣ. ಆ ಕೃಷ್ಣ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಇರೋದಕ್ಕಂತ್ಲೆ ನಾವು ಋಷಿಗಳು ಗೋಪಿಕೆಯರಾಗಿ ಹುಟ್ಟಿದ್ದು. ಆದ್ರೆ ನೀನ್ ಇಷ್ಟೊಂದ್ ನಂಬಿಕೆಯಿಂದ ಹೇಗ್ ಹೇಳ್ತಿದ್ಯಾ? ನೆನ್ಪ್ ಮಾಡ್ಕೊಳ್ಳಿ, ಶಂಖಚೂಡನ ಮೂಲಕ ನಮ್ಮೆಲ್ಲರ ಅಪಹರಣ ಆದ್ಮೇಲೆ ಯಾರನ್ ಕೂಗಿದ್ದು? ನಮ್ಮನ್ ಕಾಪಾಡು ನಮ್ಮನ್ ಕಾಪಾಡು ಅಂತ ಕೃಷ್ಣನೇ ಕೂಗಿದ್ದು. ಅದಾದ್ಮೇಲೆ ಋಷಿಗಳ ಮಂತ್ರ ಜಪ. ಮತ್ತೆ ಇದಕ್ಕಿದ್ದಂತೆ ಕೃಷ್ಣನು ಎಲ್ಲೋ ಹೊರಟು ಹೋಗಿದ್ದು. ಇಲ್ಲ, ನಮ್ ಪ್ರಭು ಸುಮ್ನೆ ಎಲ್ಲೋ ಹೋಗಿದ್ದಲ್ಲ. ಬದ್ಲಾಗಿ ಅವ್ರು ನಮ್ಮ ತಪೋಬಲದ ಕೂಗಿನಿಂದಾಗಿ ಅವ್ರ ಹತ್ರ ಹೋಗ್ತಿದ್ದಾರೆ. ಅಂದ್ರೆ ಇದ್ರ ಅರ್ಥ ಅವರು ಕಂಸನ ಹತ್ರ ಹೋಗ್ತಿದ್ದಾರೆ. ಕಂಸ ಕಂಸ ಇದ್ರ ಅರ್ಥ ಏನಂದ್ರೆ ನಮ್ಮೆಲ್ಲರ ತಪೋಬಲವೇ ನಮ್ಮ ಪ್ರಭುವಿಗೆ ಅಪಾಯ ಆಗ್ಬಿಟ್ಟಿದೆ ಅನ್ಸುತ್ತೆ. ಹಾ, ಈಗ ನಾವೇ ನಮ್ ಪ್ರಭುವಿಗೆ ಅಪಾಯ ತಂದೊಡ್ಬಾರ್ದು. ನಾವು ಏನಾದ್ರೂ ಮಾಡ್ಬೇಕು. ನಾವು ಅವರ ರಕ್ಷಣೆ ಮಾಡ್ಬೇಕು. ನಾವು ಅವರನ್ನ ಕಾಪಾಡ್ಲೇಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇಂದು ಬರುತ್ತಾನೆ ನನ್ನ ಪರಮ ಶತ್ರು. ಇವನ ಬಗ್ಗೆಯೇ ಆಕಾಶವಾಣಿಯಾಗಿದ್ದು ಅವಶ್ಯ ಬರುತ್ತಾನೆ. ಎಲ್ಲಿ ಅವಿತಿರುವೆ ವಂಚಕ, ಬರುತ್ತಿಲ್ಲಬೇಕೆ? ಅಂತ ಪವಿತ್ರ ಧ್ವನಿ, ಅಂತ ಪ್ರಬಲ ಕೂಗಿಂದ ನನ್ನನ್ನೇ ಹೇಗ್ ತಡೆಯಕ್ಕಾಗತ್ತೆ? ನಾನೀಗ ಹೋಗ್ಲೇಬೇಕು. ಬಹು ಪ್ರೀತಿಯ ಪವಿತ್ರ
ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಭಕ್ತರ ಕರೆಯನು ಕೇಳಿಸುವ ಕಾಡುವ ಕಷ್ಟವ ನೋಡಿಸಿ ಮಂತ್ರದ ಪವಿತ್ರ ಧ್ವನಿಯಂತೂ ಇದೇ ಗುಹೆಯಿಂದ ಬರ್ತೈತಿ. ಯುವ ಕರುಣಾಶೀಲ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. 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 ಭಗವತೆ ವಾಸುದೇವಾಯ ನಮಃ. ಓಂ ನಮೋ 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 ಭಗವತೆ ವಾಸುದೇವಾಯ ನಮಃ. ಏ ವಂಚಕ, ಇದೇನಾಯ್ತು? ಅನ್ಸುತ್ತೆ ನನ್ನಿಂದ ಏನೋ ತಪ್ಪಾಗಿದೆ. ಮಂತ್ರ ಉಚ್ಚಾರಣೆ ಧ್ವನಿಯಂತೂ ಇದ್ರ ವಿರುದ್ಧ ದಿಕ್ಕಿನಿಂದ ಬರ್ತಿರೋದು. ಬಟ್ ನಾನು ಈ ಕಡೆ ಯಾಕೆ ಹೋಗ್ತಿದ್ದೆ? ಎಲ್ಲಿ ಹೋಯ್ತು ತಪೋಬಲ? ಚಕ್ರಧಾರಿ ಇಲ್ಲ, ಚಕ್ರಧಾರಿಯಲ್ಲ, ವೀರು ಅರ್ಥಾತ್ ಸದಾ ಭಯಭೀತನಾಗಿರುವ ಆತ. ಇಂದು ಪುನಃ ಹೆದರಿ ಓಡಿ ಹೋದೆ ನೀನು. ಮಾಯ ರಚಿಸಿ ತಪ್ಪಿಸಿಕೊಂಡೆ ನನ್ನ ಚಕ್ರವ್ಯೂಹದಿಂದ. ಆದರೆ ಎಲ್ಲಿಯವರೆಗೆ ಹೀಗೆ ಭಯಭೀತನಾಗಿಯೇ ಓಡುತ್ತಲೇ ಇರುವೆ? ಒಪ್ಪಿದೆ ನೀನು ಭಯಭೀತನೇ ವಂಚಕ. ಆದರೆ ಈ ಭಯವನ್ನು ಗೆಲ್ಲಲು ಒಂದೇ ಮಾರ್ಗವಿದೆ, ಭಯವನ್ನು ಎದುರಿಸುವುದು. ನಿನಗೆ ಬೇಕಿದ್ದರೆ ನಾನು ಸ್ವತಃ ಭಗವಂತ ಕಂಸ ಭಯವನ್ನು ಗೆಲ್ಲಲು ನಿನಗೆ ಸಹಾಯ ಮಾಡಬಹುದು. ಆದರೆ ಅದಕ್ಕಾದರೂ ನೀನು ನನ್ನ ಸಮ್ಮುಖ ಬರಲೇಬೇಕು ವಿಷ್ಣು. ತಿಳಿದಿದೆ ವಿಷ್ಣು, ನೀನು ನನ್ನ ಸಮ್ಮುಖ ಇಷ್ಟು ಸರಳವಾಗಿ ಬರುವುದಿಲ್ಲ. ಆದರೆ ನಾನು ಕಂಸ, ಭಗವಂತ ಕಂಸ, ಮತ್ತು ನಿನ್ನನ್ನು ನನ್ನ ಸಮ್ಮುಖ ಕರೆಸೇ ತೀರುತ್ತೇನೆ. ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಕಣ್ಬಿಡಿ ಗೋಪಿಯರೇ, ಪ್ರಭು, ಗೋಪಿಯರೇ, ನೀವು ನನ್ನ ಎಷ್ಟು ಸಮಯದಿಂದ ಕರೀತಾ ಇದ್ರಿ, ನನ್ ಪ್ರಾರ್ಥನೆ ಮಾಡ್ತಿದ್ರಿ. ಮತ್ತೆ ಯಾರು ನನ್ನ ಹೀಗೆ ಪ್ರೇಮ, ಶ್ರದ್ಧೆ ಮತ್ತೆ ಭಕ್ತಿಯಿಂದ ಕರೀತಾರೋ ನಾನು ಅವರಿಗೆ ಯಾವಾಗ್ಲೂ ಪ್ರಾಪ್ತನಾಗ್ತೀನಿ. ಅದಕ್ಕೆ
ಹಾಗೆ ನಾನಿವತ್ ನಿಮ್ಮೆದ್ರು ಅದೇ ರೂಪದಲ್ಲಿ ಉಪಸ್ಥಿತನಾದಿ. ಹೇಗೆ ನನ್ನ ನೀವು ಕಲ್ಪಿಸ್ಕೊಂಡ್ರು ಹಾಗೆ. ಹೇ ನಾರಾಯಣ, ಹೇ ಪರಮಾವತಾರಿ ಶ್ರೀಕೃಷ್ಣ, ನಿಮ್ಮ ಈ ಮೋಹಿನಿ ರೂಪದ ದರ್ಶನದಿಂದ ನಮ್ಮೆಲ್ಲರ ಜೀವನದ ಅನಂತ ಯಾತ್ರೆ ಇವತ್ತು ಸಫಲ ಆಗಿದೆ ಪ್ರಭು. ಪ್ರಭು, ನೀವು ಯಾವಾಗಲೂ ನಿಮ್ಮ ಭಕ್ತರ ಇಚ್ಛೆ ಪೂರ್ಣ ಮಾಡುವಿರಿ. ಇದೇ ಕಾರಣಕ್ಕೆ ನೀವು ಭಕ್ತವತ್ಸಲರಾಗಿದ್ದೀರಿ. ಇಂದು ನೀವು ಗೋಪಿಯರ ಇಚ್ಛೆಯನ್ನೂ ಪೂರ್ಣ ಮಾಡಿದ್ದೀರಿ ಪ್ರಭು. ದೇವಿ, ಇದು ಗೋಪಿಯರ ಪೂರ್ವ ಜನ್ಮದ ತಪೋಬಲದ ಫಲ. ಈಗ ನಾನು ಕೇವಲ ವೃಂದಾವನವಲ್ಲ, ಜೊತೆಗೆ ಅವರ ಜೀವನ ಯಾತ್ರೆಯು ಪೂರ್ಣವಾಗುವ ನಂತರವೂ ಗೋಲೋಕದಲ್ಲೂ ಅವರಿಗೆ ನನ್ನ ಸಾನ್ನಿಧ್ಯ ನೀಡುತ್ತೇನೆ. ಸತ್ಯವಚನ ಪ್ರಭು, ಸತ್ಯವಚನ. ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಗೋಪಿಯರಿ, ನೀವಿಲ್ಲಿ ಕಣ್ಮುಚ್ಕೊಂಡೆ ಕೂತಿದ್ರಿ. ಕೃಷ್ಣ, 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 ಅದು ನಾವು ಯಾರನ್ನು ನೆನೆಸ್ಕೋತಾ ಇದ್ವಿ. ಆದ್ರೆ ಈಗೇನು ನೆನ್ಪಾಗ್ತಿಲ್ಲ ಕೃಷ್ಣ. ಏನೂ ತೊಂದ್ರೆ ಇಲ್ಲ ಗೋಪಿಯರಿ, ಅದು ನೆನ್ಪಾದಾಗ ಹೇಳಿ ಪರವಾಗಿಲ್ಲ. ಸರಿನಾ ಗೋಪಿಯರಿ? ಆಗ್ಲಿ. ಕೃಷ್ಣ, ನೀನ್ ಎಲ್ಲಿದ್ಯಾ ಕೃಷ್ಣ? ಕೃಷ್ಣ, ನೀನ್ ಎಲ್ಲಿ ಹೋಗ್ಬಿಟ್ಟಿದ್ದೆ? ಅಣ್ಣ, ನಾನೆಲ್ಲೂ ಹೋಗಿರ್ಲಿಲ್ಲ. ನೀ ಎಲ್ಲಿ ಹೋಗ್ಬಿಟ್ಟಿದ್ದಿ? ಗೊಲ್ಲ, ನಾವು ಆಗ್ಲಿಂದ ನಿನ್ನ ಹುಡುಕ್ತಾ ಇದ್ವಿ. ನಿನ್ಗೆ ನಮ್ಮಿಬ್ರು ಸಹಾಯದ ಅವಶ್ಯಕತೆನೇ ಇಲ್ವಾ? ನೀನಿಲ್ಲಿ ಗೋಪಿಯರ ಜೊತೆ ಸಭೆ ಮಾಡ್ತಾ ನಿಂತಿದ್ಯಾ? ಅಣ್ಣ, ಈಗ್ಲೇ ಹೇಳಿ ಗೊಲ್ಲಂಗೆ ನನ್ಗೇನಾಗೋದೇ ಇಲ್ಲ. ಇವನ್ಗೆ ಸಹಾಯ ಮಾಡಿ ಮಾಡಿ ಮತ್ತೆ ಮಾತಾಡಿ ಸುಸ್ತೇ ಆಗೋಯ್ತು. ಅದಕ್ಕೆ ಇನ್ಮೇಲೆ ಈ ಗೊಲ್ಲನ್ ಜೊತೆ ನಾನು ಮಾತಾಡೋದೇ ಇಲ್ಲ. ಅಯ್ಯೋ ರಾಧೆ, ನನ್ ಮಾತಾದ್ರೂ ಕೇಳು. ಗೊಲ್ಲ, ನಾನು ರಾಧೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ನಾನ್ ಯಾರ ಮಾತು ಕೇಳೋದಿಲ್ಲ, ಬದ್ಲಿಗೆ ಕೇಳಿಸ್ತೀನಿ. ಹಾ ರಾಧೆ, ನಿನ್ಗೆ ಬೇಡ ಅನ್ನೋದಾದ್ರೆ ಬೇಡ ಬಿಡು, ಆದ್ರೆ ನಾನ್ ನಿನ್ಗೆ ಹೇಳ್ಬಿಡ್ತೀನಿ. ನಿನ್ ಸಹಾಯ ಇಲ್ದೇನೆ ನಾವು ಗೋಪಿಯರ ರಕ್ಷಣೆನ ಮಾಡಕ್ ಆಗ್ತಿರ್ಲಿಲ್ಲ. ಗೋಪಿಯರ ರಕ್ಷಣೆಯ ಪೂರ್ತಿ ಮನ್ನಣೆ ನಿನ್ಗೆ ಸೇರ್ಬೇಕು. ಗೊಲ್ಲ, ಇದೇನ್ ಹೇಳ್ತಿದ್ದೆ ನೀನು? ಇದೇನಾದ್ರೂ ನಿನ್ನ ಹೊಸ ಯೋಜನೆ ಅಲ್ಲ ತಾನೇ ಗೊಲ್ಲ? ಈ ಗೋಪಿ ಅಂತೂ ನಾನು ಅವಳ ಪ್ರಶಂಸೆ ಮಾಡಿದಾಗ ಇವಳು ಅದ್ರಲ್ಲಿ ನಂಬಿಕೆ ಇಡೋದಿಲ್ಲ. ಮತ್ ನಾನ್ ಮಾಡ್ತಾ ಇದ್ರೆ ಆಗ ಇವಳು ಸಿಕ್ ಮಾಡ್ಕೊತಾಳೆ. ನಾನಾದ್ರೂ ಈಗ ಏನ್ ಮಾಡ್ಲಿ? ಗೊಲ್ಲ, ನೀನ್ ಏನ್ ಹೇಳ್ದೋ ಅದನ್ ಮತ್ತೆ ಹೇಳು. ರಾಧೆ, ನಾನ್ ಹೇಳಿದ್ದನ್ನೇ ಪದೇ ಪದೇ ಹೇಳಕ್ಕಾಗಲ್ಲ. ರಾಧೆ, ಕೃಷ್ಣ, ಈಗ ನಿಮ್ ಜಗಳ ಸಾಕು. ನಿಮಗ್ ಬೇಕು ಅನ್ಸಿದ್ರೆ ದಾರಿಲಿ ಹೋಗ್ತಾ ಜಗಳ ಮಾಡ್ಕೊಂಡು ಹೋಗ್ಬೋದು. ಈಗ ನಾವ್ ಹೊರಡೋಣ್ವಾ? ಬೃಂದಾವನದಲ್ಲಿ ಎಲ್ರು ನಮ್ಗೋಸ್ಕರನೇ ಕಾಯ್ತಾ ಇರ್ತಾರೆ. ಹಾ, ನಡಿ ಅಣ್ಣ. ಹೇಗಿದ್ಯಾ ನನ್ ಮಗಳೇ? ನಿಂಗೇನು ಆಗಿಲ್ಲ ಅಲ್ವಾ? ಅಮ್ಮ, ನಮ್ ಕೃಷ್ಣ ಇರ್ಬೇಕಾದ್ರೆ ಹೇಗ ಅಪಾಯ ಆಗತ್ತೆ? ಕೃಷ್ಣ, ನೀನು ನಮ್ಮೆಲ್ಲರ ಮಕ್ಕಳನ್ನ ಕಾಪಾಡಿ ನಮ್ಗೆಲ್ಲ ಎಷ್ಟೊಂದ್ ದೊಡ್ಡ ಉಪಕಾರ ಮಾಡ್ಬಿಟ್ಟೆ.
ನಾವು ನಿನ್ನ ಋಣನ ಹೇಗ್ ತೀರ್ಸೋದು ಕೃಷ್ಣ? ಯಾವ್ದ್ರ ಭಯ ಇತ್ತು, ಕೊನೆಗೂ ಅದೇ ಆಯ್ತು. ಈಗ ನಾನು ವೃಂದಾವನದಲ್ಲಿ ಈ ಅಪರಿಚಿತರ ಮಧ್ಯೆ ಹೇಗಿರಕ್ಕಾಗತ್ತೆ? ಅಪರಿಚಿತರು ಯಾರು ಕೃಷ್ಣ? ಎಲ್ರು ಬೇರೆಯವರೇ ತಾನೇ ಅಮ್ಮ. ಇಲ್ದಿದ್ರೆ ನೀವು ಉಪಕಾರದ್ ಮಾತಾಡ್ತಿದ್ರಾ? ಕೃಷ್ಣ, ನೀನ್ ನಿಜನೇ ಹೇಳ್ದೆ. ನೀನ್ ನಮ್ಮವನೇ. ಆದ್ರೆ ನಾವು ಮಾತ್ರ ಅದನ್ನ ಪದೇ ಪದೇ ಮರ್ತ್ಬಿಡ್ತೀವಿ. ನಿನ್ನನ್ನ ಬೇರೆ ಮಾಡ್ಬಿಡ್ತೀವಿ. ನಮ್ಮನ್ನ ಕ್ಷಮಿಸ್ಬಿಡು ಕೃಷ್ಣ. ಪರವಾಗಿಲ್ಲ ಅಮ್ಮ, ಇನ್ನೊಂದ್ ಬಾರಿ ಈ ತರ ಯಾವ ತಪ್ಪು ಆಗಕ್ ಬಿಡ್ಬೇಡಿ. ಕಂದ, ಕಂದ, ನಿನಗೇನಾಗಿಲ್ಲ ತಾನೆ? ಕಂದ, ನಿನಗೇನೂ ಆಗಿಲ್ಲ ಅಲ್ವಾ? ಹಾ ಅಮ್ಮ, ಮತ್ತಿಲ್ ನೋಡು ಅಮ್ಮ. ನಾನ್ ನಿನ್ಗೆ ಕೊಟ್ಟಿದ್ ಮಾತಿನ ಪ್ರಕಾರ ನಾನು ಗೋಪಿಯರನ್ನ ಸುರಕ್ಷಿತವಾಗಿ ಇಲ್ಲಿಗೆ ಕರ್ಕೊ ಬಂದೆ ಅಮ್ಮ. ಅಮ್ಮ, ಅಪ್ಪ ಎಲ್ಲೂ ಕಾಡ್ತಾನೆ ಇಲ್ಲ. ಅಪ್ಪ ಎಲ್ಲಿದ್ದಾರೆ ಅಮ್ಮ? ಅಪ್ಪ, ಏನಾಯ್ತು? ಯಾಕೆ ಹೀಗ್ ಕೂತಿದ್ದೀರಾ? ಏನ್ ವಿಷಯ ಅಪ್ಪ? ಎಲ್ಲ ಸರಿ ಇದೆ ಅಲ್ವಾ? ಎಲ್ಲ ಸರಿ ಇದೆ, ಅದಕ್ಕೆ ನಾವ್ ಇಲ್ಲಿ ಕೂತಿದ್ವಿ. ಅಪ್ಪ, ನೀವು ನನ್ನ ಹತ್ರ ಕೇಳೇ ಇಲ್ಲ. ನಾನು ಯಾವಾಗ ಬಂದೆ, ಎಲ್ಲಿಂದ ಬಂದೆ, ಹೇಗ್ ಬಂದೆ? ಕೃಷ್ಣ, ಎಲ್ಲ ಸಮಸ್ಯೆಗೂ ಸಮಾಧಾನ ಒಂದೇ ಇದ್ರೆ, ಎಲ್ಲ ಅಪಾಯದ ಪರಿಹಾರ ಒಂದೇ ಇದ್ರೆ, ಮತ್ತೆ ಎಲ್ಲ ಪ್ರಶ್ನೆಗೂ ಉತ್ತರ ಒಂದೇ ಇದ್ರೆ, ಆಗ ಪ್ರಶ್ನೆ ವ್ಯರ್ಥ ಆಗ್ಬಿಡುತ್ತೆ. ಅಪ್ಪ, ನೀವಿದೇನ್ ಹೇಳ್ತಿದ್ದೀರಾ? ಯಾರ್ ನಿಮ್ಗೆ ಸಮಾಧಾನ, ಯಾರ್ ನಿಮ್ಗೆ ಪರಿಹಾರ, ಯಾರ್ ನಿಮ್ ಪ್ರಶ್ನೆಗೆ ಉತ್ತರ? ನೀವು ಯಾರ ವಿಷಯವಾಗಿ ಮಾತಾಡ್ತಿದ್ರಿ ಅಪ್ಪ? ಕೃಷ್ಣ, ಆ ಸಮಾಧಾನ ನೀನೆ, ಪರಿಹಾರ ನೀನೆ, ಮತ್ತೆ ನನ್ನ ಎಲ್ಲ ಪ್ರಶ್ನೆಯ ಉತ್ತರನೂ ನೀನೆ. ಮತ್ತೆ ಇದಷ್ಟೇ ಅಲ್ಲ ಕೃಷ್ಣ, ನಮಗಂತೂ ಎಲ್ಲಿವರೆಗೂ ಅನ್ಸುತ್ತೆ ಅಂದ್ರೆ ನೀನೇ ನಮಗೆಲ್ಲ ಭಗವಂತ ಅಂತ. ಈಗ ನಿಜ ಹೇಳು ಕೃಷ್ಣ, ಈ ಎಲ್ಲ ಗೊಲ್ಲ ಗೋಪಿಕೆಯರು ಹೇಳ್ತಾ ಇರ್ತಾರಲ್ಲ, ಅದು ನಿಜಾನಾ? ನೀನೇನ ನಮ್ಮೆಲ್ರೂ ಭಗವಂತ? ಹಾ ಮಾವ, ಎಲ್ಲ ಹೇಳಿದ್ದು ನಿಜಾನಿ. ನಾನ್ ಭಗವಂತನಿ. ಯಾಕಂದ್ರೆ ಎಲ್ಲ ಮಕ್ಕಳಲ್ಲೂ ಭಗವಂತನೇ ವಾಸ ಇರ್ತಾನೆ. ಆದ್ರೆ ಕೃಷ್ಣ, ಎಲ್ಲ ಮಕ್ಕಳು ನಿನ್ನ ಹಾಗೇನೆ ಅಸಾಧಾರಣ ಕೆಲಸ ಮಾಡೋದಿಲ್ಲ. ಮಾವ, ನಾನೀಗೇನ್ ಮಾಡಿದ್ನು ಅದೆಲ್ಲ ನನ್ಗೆ ನಮ್ಮ ಅಪ್ಪ ಅಮ್ಮನೇ ಕಲ್ಸ್ಕೊಟ್ಟಿರೋದು. ಆದ್ರೂ ನಾನ್ ನಿಮ್ಗೆ ಅಸಾಧಾರಣ ಅನ್ಸುತ್ತೆ ಅಂದ್ರೆ ಅದ್ಯಾಕ್ ಗೊತ್ತಾ? ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಅಸಾಧಾರಣನೇ. ಇದೆಲ್ಲ ನನಗೂ ಗೊತ್ತು ಕೃಷ್ಣ. ನಿನ್ನ ಮಾತಲ್ಲಿ ಯಾರೂ ಗೆಲ್ಲೋದಕ್ಕಾಗಲ್ಲ. ನಿನ್ನಲ್ಲಿ ಏನೋ ಇದೆ, ಅದು ನಮ್ಮೆಲ್ಲರ ಬುದ್ಧಿನ ಮೀರಿದ್ದು. ಗೊಲ್ಲ, ನನ್ಗೆಲ್ಲ ಗೊತ್ತಿದೆ. ಅಲ್ಲಿ ರಾಧೆ ಇಲ್ದಿದ್ರೆ ನಿನ್ನಿಂದ ಏನೂ ಆಗ್ತಿರ್ಲಿಲ್ಲ. ಆದ್ರೆ ಎಲ್ಲ ಹೋಗ್ಲಿಕ್ಕೆ ನೀನ್ ಒಬ್ನೇ ತಗೋತಿದ್ಯಲ್ಲ. ರಾಧೆ ಆದ್ರೆ ನಾನು ಈಗ ನಾನು ಅಂತ್ಯ. ನಿಂಗೆ ನಾನು ಅನ್ನೋದ್ ಬಿಟ್ಟು ಬೇರೆ ಏನ್ ಬರುತ್ತೆ ಹೇಳು? ಆದ್ರೆ ಒಂದ್ ವಿಷಯ ತಿಳ್ಕೋಗಲ್ಲ, ನನ್ನನ್ ಯಾವ ಮಾತನ್ನು ಕೇಳೋದಿಲ್ಲ. ಹೋಗ್ತಾ ಇದ್ದೀನಿ ನಾನು. ಅಯ್ಯೋ ರಾಧೆ, ನನ್ ಮಾತ್ ಕೇಳು ರಾಧೆ. ರಾಧೆ, ಇಬ್ರು ಒಟ್ಟಿಗೆ ಎಷ್ಟು ಕಿತ್ತಾಡ್ತಾರೋ ಅಷ್ಟೇ ಪ್ರೀತಿನೂ ಮಾಡ್ತಾರೆ. ಇಬ್ರು ಒಬ್ರಿಗೊಬ್ರು ಸರಿಯಾಗಿದ್ದಾರೆ.
ಕೇವಲ ಸರಿ ಅಷ್ಟೇ ಅಲ್ಲ ನಂದ, ಇವರಿಬ್ರು ಸಂಬಂಧ ಎಂತದ್ದು ಅಂದ್ರೆ ಜಗತ್ತನ್ನೇ ಮೀರಿದ್ದು. ಭಗವಂತ 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 ಏನಾಯ್ತು? ಆ ವಿಷ್ಣುವಿನ ಅವತಾರದ ವಿಷಯ ಗೊತ್ತಾಯ್ತಾ ಭಗವಂತ? ಹಾ ಭಗವಂತ, ಆ ಬಾಲಕನ ಸಾವು ನೋಡುವಂತ ಸೌಭಾಗ್ಯ ನಮ್ಗೆ ಯಾವಾಗ ಸಿಗತ್ತೆ ಭಗವಂತ? ಆ ಮೃತ್ಯು ನೋಡಬೇಕೆ ನಿಮಗೆ? ಇಲ್ಲ ಭಗವಂತ, ಇಲ್ಲ. ಗೊತ್ತಿಲ್ಲದೆ ನಮ್ಮಿಂದ ಏನೋ ತಪ್ಪಾಗೋಗಿದ್ರೆ ನಮ್ಮನ್ನ ಕ್ಷಮಿಸ್ಬಿಡಿ ಭಗವಂತ. ಭಗವಂತ, ನಾವು ಜೀವಂತವಾಗಿ ಇರಬೇಕಿದ್ದರೆ ನಾನು ಯಕ್ಷಿಣಿಯ ಮೃತ ಶರೀರವನ್ನು ಸುರಕ್ಷಿತವಾಗಿಡುವ ಜವಾಬ್ದಾರಿ ನೀಡಿದ್ದೆ. ಎಲ್ಲಿದೆ ಅದು? ಭಗವಂತ, ಅದು ಏನು? ಒಂದು ವೇಳೆ ನೀವು ಅದರ ಅಂತಿಮ ಸಂಸ್ಕಾರವನ್ನು ಮಾಡಿದ ತಾನೇ? ಭಗವಂತ, ಅದು ನಮ್ಮಿಬ್ಬರ ಹತ್ರ. ಹಾ ಭಗವಂತ, ನಿಮ್ಮ ಆಜ್ಞೆ ಮೇರೆಗೆ ಅವಳ ಮೃತದೇಹನ ಸುರಕ್ಷಿತವಾಗಿ ಇಟ್ಟಿದ್ದೀವಿ ನಾವು. ಭಗವಂತ, ಹೋಗಿ ಯಕ್ಷಿಣಿಯನ್ನು ಪುನರ್ಜೀವಿತ ಮಾಡಲು ಸಿದ್ಧತೆ ಮಾಡಿ. ಹೋಗಿ ಹಾಗೆ. ಚಕ್ರಧಾರಿ, ಈಗ ಮೃತ ಯಕ್ಷಿಣಿ ಹೇಳುತ್ತಾಳೆ, ತೆರೆಯುತ್ತಾಳೆ ಅವಳ ಮೃತ್ಯು ರಹಸ್ಯ. ಆ ರಹಸ್ಯವೇ ಈಗ ನನಗೆ ನಿನ್ನ ಬಳಿ ತಲುಪುವ ಮೆಟ್ಟಿಲಾಗುತ್ತದೆ. ರಾಧೆ, ನನ್ ಮಾತಾದ್ರೂ ಕೇಳು. ರಾಧೆ, ರಾಧೆ, ನನ್ ಮಾತ್ ಕೇಳು. ರಾಧೆ, ಗೊಲ್ಲ, ನೀನ್ ಹೇಳು, ಯಾವ ಮಾತನ್ನು ನಾನ್ ಕೇಳುದಿಲ್ಲ. ನೀನ್ ಮೋಸಗಾರ, ಮೋಸಗಾರ, ಮೋಸಗಾರ. ಮತ್ತೆ ನೀನ್ ನನ್ಗಂತೂ ಯಾವಾಗ್ಲೂ ಮೋಸ ಮಾಡ್ತಾ ಬಂದಿದ್ಯಾ. ಮೋಸ? ಅದು ನಾನು, ಅದು ನಿನ್ಗೆ. ರಾಧೆ, ನಿನ್ಗೆ ಭ್ರಮೆ ಆಗಿದೆ. ನಾನು ನಿನ್ಗೆ ಯಾವತ್ತೂ ಮೋಸ ಮಾಡಿಲ್ಲ. ಗೊಲ್ಲ, ನಿನ್ನ ಮಲೆ ಪರ್ವತಕ್ಕೆ ಕಳಿಸಿದ್ದು ನಾನು, ಪಾತಾಳಕ್ಕೆ ಬಿದ್ದಾಗ ಕಾಪಾಡಿದ್ ನಾನು. ಈಗ ಗೋಪಿಯನ್ನ ಕಾಪಾಡೋದಕ್ಕೆ ಹೋಗ್ಲಿಕ್ಕೆ ನೀನ್ ತಗೊಂಡೆ. ಗೋಪಿಯರ ಎದುರಿಗೆ ನೀನು ಹೆಣ್ಮಕ್ಳಿಗೆ ನ್ಯಾಯ ಕೊಡೋ ಬಗ್ಗೆ ಮಾತಾಡ್ತಿದ್ದಲ್ಲ, ಮತ್ತೆಲ್ಲಿ ನನ್ನ ಹೋಗ್ಲಿಕ್ಕೇನು ತಗೊಂಡೆ? ರಾಧೆ, ಹಾಗೇನಿಲ್ಲ. ನಾನು ಹಿಂದೆ ಕಾರ್ಯದ ಬಗ್ಗೆನೇ ಎಲ್ರಿಗೂ ಹೇಳಕ್ ಹೊರಟಿದ್ದೆ. ಆದ್ರೆ ನೀನಾಗೆ ಅಲ್ಲಿಗೆ ಬಂದ್ಬಿಟ್ಟಿ ಅಲ್ವಾ? ಹಾ, ನಂಗೆಲ್ಲ ಗೊತ್ತಿದೆ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ನಾನ್ ಗೊಲ್ಲನ್ ಜೊತೆ ಮಾತೇ ಆಡಲ್ಲ. ಮಾತೇ ಆಡಲ್ಲ. ಈ ರಾಧೆನ ಒಪ್ಸೋದಂದ್ರೆ 100 ರಾಕ್ಷಸರ ಜೊತೆ ಯುದ್ಧ ಮಾಡ್ದಾಗತ್ತಪ್ಪ. ರಾಧೆ, ಈಗ ನಾನು ದೇವಿ ವೃಂದಾಗಿ ಅವರ ಕರ್ಮದ ಪ್ರತಿಫಲ ಕೊಡ್ಸೋದಕ್ಕೆ ಹೋಗ್ಬೇಕು. ಹಾಗೇನೆ ಎಲ್ಲಿವರೆಗೂ ನಾನ್ ನಿನ್ ಜೊತೆಗಿರೋದಿಲ್ವೋ ಅಲ್ಲಿವರೆಗೂ ನಿನ್ ಕೋಪ ತಣ್ಣಗಾಗೋದಿಲ್ಲ. ಓಂ ಕಂಸಾಯ ನಮಃ. ಓಂ ಕಂಸಾಯ ನಮಃ. ಓಂ ಕಂಸಾಯ ನಮಃ. ಬನ್ನಿ ನನ್ನ ಪ್ರೇತಾತ್ಮಗಳೇ, ಬನ್ನಿ. ಏಳು ಯಕ್ಷಿಣಿ, ಮೃತ್ಯು ನಿದ್ರೆಯಿಂದ ಏಳು. ಓಂ ಕಂಸಾಯ ನಮಃ. ಓಂ ಕಂಸಾಯ ನಮಃ. ಓ ಚಕ್ರಧಾರಿ, ನಿನ್ನ ಬಳಿ ತಲುಪಲು ಇನ್ನೂ ಒಂದು ಮಾರ್ಗ ತೆರೆಯಿತು. ಈಗ ತಡೆ ನನ್ನನ್ನು, ಅಥವಾ ಮುಚ್ಚಿಬಿಡು ಈ ಮಾರ್ಗ. ಏನು ಮಾಡುವೆ ಹೇಳು?